20 ವರ್ಷಕ್ಕೆ ಇಷ್ಟೊಂದು ಗಾಬರಿ ಪಡ್ತಾ ಇದೆಯಲ್ಲಮ್ಮ. ಇಲ್ಲ ಗುರುಜಿ, ನನ್ನ ತಾಯಿ ತುಂಬಾ ಅಳ್ತಾ ಇದ್ದಾರೆ ಗುರುಜಿ. ನನ್ನ ಸಂಬಂಧ ಇರೋದೊಬ್ಬಳೆ ಮಗಳು ಇದೀನಲ್ಲ ಗುರುಜಿ, ಅದಕ್ಕೆ ನಾನು ಸ್ವಲ್ಪ ದಪ್ಪ ಇದ್ದೀನಿ ಗುರುಜಿ. ಇರಲಿ, ನೀನು ದಪ್ಪ ಇದೆಯಾ ಅಂತ ನೀನು ಯಾಕೆ ಪದೇ ಪದೇ ಅದನ್ನು ಹೇಳ್ಕೊಂಡು ನಿನ್ನ ಮನಸ್ಸಿಗೆ ಯಾಕೆ ನೋವು ಮಾಡ್ಕೋತೀಯ? ಏನೂ ಆಗೋದಿಲ್ಲ. ನಿನ್ನ ಸ್ವರತರಂಗ ಪ್ರಕಾರ ನೀನು ಒಳ್ಳೆ ಮನೆ ಸೇರ್ತೀಯ, ಭಯ ಪಡಬೇಡ. ಹ್ಞೂ ಗುರುಜಿ, ಇದೇ ಭಯ ಆಗ್ಬಿಟ್ಟಿದೆ ಗುರುಜಿ ನನ್ನ ತಾಯಿಗೆ. ನಿಮ್ಗೆ ಕಾಲ್ ಮಾಡ್ತಾ ಇರೋದು ಎಷ್ಟೊಂದು ದಿನ ಆಯ್ತು, ನಾವು 1 ವರ್ಷ 2 ವರ್ಷ ಆಯ್ತು ಕಾಲ್ ಮಾಡ್ತಾ ಇರೋದು ನಿಮ್ಗೆ. ಹೊಸ ಲೈನ ಸಿಗ್ತಾ ಇಲ್ಲ ಗುರುಜಿ ನಮ್ಗೆ. ನನ್ನ ತಾಯಿ ಯಾವಾಗ ಸಿಗುತ್ತೆ, ಯಾವಾಗ ಗುರುಜಿ ಹತ್ರ ಮಾತಾಡ್ತೀಯ ನೀನಂತ ತುಂಬಾ ಇದು ಮಾಡಿದ್ವಿ ಗುರುಜಿ ನಾವು. ಒಳ್ಳೇದಾಗಲಿ, ಚಿಂತೆ ಮಾಡಬೇಡ. ಆದಷ್ಟು ಫೆಬ್ರವರಿ ಮಾರ್ಚು, ಈ ಬರ್ತಕ್ಕಂಥ ಫೆಬ್ರವರಿ ಮಾರ್ಚಲ್ಲಿ ನಿಮ್ಮ ಪ್ರಯತ್ನ ಮಾಡಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಭಯ ಬೀಳುವಂಥದ್ದಿಲ್ಲ. 20 ವರ್ಷಕ್ಕೆ ಇಷ್ಟು ಆತಂಕ ಪಡಬಾರ್ದು. ಇಲ್ಲ ಗುರುಜಿ, ಮನೆಯಲ್ಲಿ ನನ್ನ ತಾಯಿ ಕಷ್ಟ ಪಡ್ತಾ ಇದಾರೆ. ನಮ್ಮಪ್ಪ ಇಲ್ಲ ಗುರುಜಿ, ನನ್ಗೆ ನಮ್ಮ ತಾಯಿ ಒಂದೇ ಅಲ್ಲ. ಹಾಂ, ಅದರಿಂದ ಬೇಗ ಅಮ್ಮ ನಿನ್ನ ಜವಾಬ್ದಾರಿ ಆದರೆ ಸಾಕಪ್ಪ ಅಂತ ಅಮ್ಮಂಗೆ. ಹೌದು ಗುರುಜಿ, ನಮ್ಮ ತಾಯಿ ಒಬ್ಳೆ ನನ್ನ ಬಗ್ಗೆನೇ ಚಿಂತೆ ಮಾಡ್ತಾ ಇದಾರೆ. ನಿನ್ಕಿನ ಸಣ್ಣವ್ರಂಟ್ರು ನಿನ್ನ ಮದುವೆ ಆಗ್ತಾ ಇಲ್ಲ, ಎಂತ ನಕ್ಷತ್ರದಾಗ ಹುಟ್ಟಿ ನೀನಂತೆ ನನ್ನೇ ಇದು ಮಾಡ್ತಾ ಇದ್ದಾರೆ ಗುರುಜಿ. ಅಮ್ಮಂಗೆ ಹೇಳು, ನಾನು ಒಳ್ಳೆ ಮನೆ ಸೇರ್ತೀನಿ ಅಂತ ಗುರುಗಳು ಹೇಳಿದ್ದಾರೆ. ಭಯಪಡುವಂಥ ಅವಶ್ಯಕತೆ ಇಲ್ಲ, ನನಗೆ ಯಾವ ದೋಷಗಳು ಇಲ್ಲ. ಈ ಬರ್ತಕ್ಕಂಥ ಫೆಬ್ರವರಿ ಮಾರ್ಚಲ್ಲಿ ಪ್ರಯತ್ನ ಪಟ್ಟರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಹ್ಞೂ ಗುರುಜಿ, ನಾವು ಇದು ಕಣ್ಣಿನ ರೇಖೆ ಕಳ್ಸಂತ ಹೇಳಿದ್ರಲ್ಲ, ನಾವು ಕಳಿಸ್ಬೇಕಂತ ಮಾಡಿದ್ವಿ ಗುರುಜಿ. ಈಗ ಕಳಿಸೋ ಅವಶ್ಯಕತೆ ಇಲ್ಲ. ಈಗ ನಾನು ಮಾತಾಡಿದ್ದಾಗಿದೆ. ನೀವು ಅತಿ ಶೀಘ್ರವಾಗಿ ವಿವಾಹ ಸೆಟ್ ಆಗುತ್ತೆ. ನಮಗೆ ಇನ್ವಿಟೇಷನ್ ಕಳಿಸಿ. ಅನು ಅವರು ಕರೆ ಮಾಡಿ ಮಾತನಾಡಿದ್ರು ರಾಯಚೂರಿನಿಂದ. ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ವಿ. ಬನ್ನಿ ಈಗ ಪತ್ರವೊಂದನ್ನು ಓದೋಣ. ಗುರುಜಿ, ಹುಬ್ಳಿಯಿಂದ ಗಣೇಶ ದೇವಸ್ಥಾನದ ಪ್ರಸಾದವನ್ನು ಕಳಿಸಿದ್ದಾರೆ. ಗಣಪತಿ ಕಾಪಾಡಪ್ಪ. ನಿಮ್ಮ ಹೆಸರಲ್ಲಿ ಅವರು ಪಂಚಾಮೃತ ಅಭಿಷೇಕವನ್ನು ಮಾಡಿಸಿದ್ದಾರೆ ಗುರುಜಿ. ತುಂಬ ಸಂತೋಷಮ್ಮ. ಗಣಪತಿ ಕಾಪಾಡಪ್ಪ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಣಪತಿ ಪ್ರಸಾದ ಕಳಿಸಿರ್ತಕ್ಕಂಥ ನಿಮಗೂ ನಿಮ್ಮ ಪರಿವಾರಕ್ಕೂ ಮಹಾಗಣಪತಿಯ ಸಂಪೂರ್ಣ ಅನುಗ್ರಹ ಒಳ್ಳೆಯದಾಗಲಿ, ಸಿದ್ಧಿಯಾಗಲಿ. ಏನು ಬರೆದಿದ್ದಾರಮ್ಮ? ಈರಣ್ಣ BK ಅವರು ಈ ಪತ್ರವನ್ನು ಬರೆದಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಕೋಟಿ ನಮಸ್ಕಾರಗಳು. ಗುರುಜಿ, ನಾನು VRL ಸಂಸ್ಥೆಯಲ್ಲಿ 3 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಇತ್ತೀಚೆಗಷ್ಟೇ 7 ತಿಂಗಳ ಹಿಂದೆ ನನ್ನ ಮದುವೆ ಆಗಿದೆ. ಆದರೆ ಮನೆಯಲ್ಲಿ ಒಂದು ದಿನವೂ ಶಾಂತಿ ನೆಮ್ಮದಿನೇ ಇಲ್ಲದಂತಾಗಿದೆ. ಯಾವುದಾದ್ರೂ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ. ಮನೆಯಲ್ಲಿ ಪ್ರತಿದಿನ ಕಿರಿಕಿರಿ ಆಗ್ತಾ ಇದೆ. ನನ್ನ ಮಡದಿ ಕೂಡ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಗುರುಜಿ. ಆದರೆ ಏನಾದರೂ ಒಂದು ಈ ಸುಖ ಸಂತೋಷ ಅನ್ನೋದೇ ನಮಗೆ ಇಲ್ಲದಂತಾಗಿದೆ. ಇದಕ್ಕೇನಾದರೂ ಒಂದು ಪರಿಹಾರ ತಿಳಿಸ್ಕೊಡಿ. ನಿಮಗೆ ತುಂಬ ದಿನಗಳಿಂದ ಕರೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ವಿ, ಆದರೆ ಲೈನ್ ಸಿಗ್ತಾ ಇಲ್ಲ. ನಿಮ್ಮ ಜೊತೆಗೆ ಪ್ರಾರ್ಥನೆ ಮಾಡಿದ್ರಿಂದ, ಗಣಪತಿ ಪೂಜೆ ಮಾಡಿಸೋದ್ರಿಂದ ಇಮಿಡಿಯೇಟ್ ಆಗಿ ಅವ್ರು ಬೇಗ ಕಾಗದ ಸಿಕ್ಕಿದೆ. ಹೌದು. ಹಾಗೇನೆ ಅವರು, ಗುರುಜಿ, ನಮ್ಮ ಮನಸ್ಸಿಗೆ ನೀವು ಚೆನ್ನಾಗಿದ್ರೆ ನಮಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ಹಾಗಾಗಿ ನೀವು 100 ವರ್ಷ ಬಾಳಬೇಕು ಅನ್ನೋದೇ ನಮ್ಮ ಆಸೆ. ಹಾಗಾಗಿ ನಿಮ್ಮ ಹೆಸರಲ್ಲಿ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿದ್ದೇನೆ ಗುರುಜಿ ಅಂತ ಹೇಳಿದ್ದಾರೆ. ತುಂಬ ಸಂತೋಷ. ನಿಮ್ಮ ಮನಸ್ಸಲ್ಲಿ ಯಾವ ಸಂಕಲ್ಪವನ್ನು ಇಟ್ಕೊಂಡಿದ್ದೀರೋ ಹಾಗೆ ನನಗಾಗಿ ನೀವು, ನನಗೆ ಒಳ್ಳೆಯದಾಗಲಿ ಅಂತ ನೀವು ಗಣಪತಿ ಹತ್ರ ಪ್ರಾರ್ಥನೆ ಮಾಡೋದ್ರಿಂದ ನಾನು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಿದ್ದೀನಿ. ಇಡೀ ನನ್ನ ರಾಜ್ಯ ದೇಶ ಚೆನ್ನಾಗಿರಲಿ, ಹಾಗೆ ಪೂಜೆ ಮಾಡಿಸಿದಂಥ ತಮಗೂ ತಮ್ಮ ಪರಿವಾರಕ್ಕೂ ಒಳ್ಳೆಯದಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ತೀನಿ. ಒಳ್ಳೆಯದಾಗಲಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.